ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ವೀಣಾ ಮಹೇಂದ್ರ ಮಾತಾಡ್ತಿರೋದು. ತುಂಬ ದಿನ ಆಯಿತು ನಾನು ಆ್ಯಕ್ಚುಲಿ ಯಾಕೆ ಲೈವ್ ಸ್ಟ್ರೀಮ್ ಮಾಡ್ತಿಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಅಂದರೆ ನಾನು ಮುಂಚೆ ನನ್ನ ಚಾನೆಲ್ ಮೋನಟೈಸೇಷನ್ ಆಗೋಕ್ಕೆ ಮುಂಚೆ ನಾನು ಡೈಲಿ ಲೈವ್ ಮಾಡ್ತಿದ್ದೆ. ಅಂದರೆ ಸಂಡೇ ಮಧ್ಯದಲ್ಲಿ ಗ್ಯಾಪ್ ತೊಗೋತಿದ್ದೆ. ಅಂದರೆ ಏನಾದರೂ ಕೆಲಸ ಇದ್ದಾಗ, ಹೊರಗಡೆ ಹೋಗುವಂಥದ್ದು ಏನಾದರೂ ಇದ್ದಾಗ, ಅಥವಾ ನನಗೆ ಒಂಥರ ಲೈವ್ ಮಾಡಿ ಮಾಡಿ ತುಂಬ ಅಂದರೆ ಇವಾಗ ಬರೀ ಲೈವ್ ಸ್ಟ್ರೀಮ್ ಮಾಡೋದಲ್ಲ, ನಾನು ಲೈವಲ್ಲಿ ಎಲ್ಲರ ಜೊತೆ ಬಂದವ್ರ ಜೊತೆ ಮಾತಾಡೋದು ಅಂತಲೇ ಅಲ್ಲ, ನಾನು ಕೂಡ ಬೇರೆ ಲೈವ್ಗೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋದು ಎಲ್ಲ. ಬೆಳಗ್ಗೆ ಒಂದು 7 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆವರೆಗೂ ಆ ಥರ ಇರ್ತಾಯಿತ್ತು. ನನ್ನ ಮನೆ ಕೆಲ್ಸಗಳು ಮಾಡಿಕೊಂಡು, ನಾನು ಲೈವ್ ನಡೆಸ್ಕೊಂಡು, ಕೆಲವು ಸತಿ ವೀಡಿಯೋ ಮಾಡಿಕೊಂಡು, ಈ ಥರ ಒಂಥರ ತುಂಬ ಫುಲ್ಲು ಎಂಗೇಜ್ ಇರ್ತಿದ್ದೆ, ಟಯರ್ಡ್ ಆಗ್ತಿದ್ದೆ. ಹಾಗಾಗಿ ಮಧ್ಯದಲ್ಲಿ ಒಂದೊಂದು ದಿನ ಬ್ರೇಕ್ ತೊಗೋತಿದ್ದೆ. ಅದು ಸಂಡೇ ಆಗಿರ್ಬೋದು, ಅಥವಾ ಬೇರೆ ದಿನ ಏನಾದರೂ ಹೊರಗಡೆ ಹೋಗುವಂಥದ್ದಿದ್ರೆ ಆವತ್ತು ಮಾಡ್ದಿರ ಸಂಡೇ ಕೂಡ ಕೆಲವು ಸತಿ ಲೈವ್ ಮಾಡಿದ್ದುಂಟು. ಅಂದರೆ ಲೈವ್ ಮಾಡಿದ ಉದ್ದೇಶ ಏನು ಅಂದರೆ, ನನಗೆ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕಿತ್ತು ಇಷ್ಟು ದಿನದಲ್ಲಿ ಅಂತ ಇರುತ್ತಲ್ವ. ಇನ್ನು ಜನವರಿ ನೆಕ್ಸ್ಟ್ ಇಯರ್ ಜನವರಿ 10ಕ್ಕೆ ನಾನು ಈ ಚಾನಲ್ನ ಶುರು ಮಾಡಿ 1 ವರ್ಷ ಆಗುತ್ತೆ. ಅಷ್ಟರೊಳಗಡೆ ನಾನು ಅಕ್ಟೋಬರ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಕ್ಟೋಬರ್ 20ನೇ ತಾರೀಕು ನನ್ನ ಚಾನಲ್ ಮೋನೋ ಆಯಿತು. ಸೊ 1 ವರ್ಷದೊಳಗಡೆ ಕಂಪ್ಲೀಟ್ ಆಗೋಯಿತು. ಬಟ್ ಆಮೇಲೆ ನನ್ನ ಚಾನಲ್ ಮೋನೋ ಆದಮೇಲೆ ಕೂಡ ನಾನೊಂದು ಸ್ವಲ್ಪ ದಿವಸ ಮಾಡಿದೆ ಲೈವ್, ಒಂದು 15 ದಿವಸ ಮಾಡಿದೆ ಅನಿಸುತ್ತೆ. ನನಗೂ ಇಷ್ಟನೇ ಲೈವ್ ಸ್ಟ್ರೀಮಿಗೆ ಬರೋರ ಜೊತೆ ಮಾತುಕತೆ ಚೆನ್ನಾಗಿರುತ್ತೆ. ಒಂಥರ ಅವ್ರ ಅಭಿಪ್ರಾಯಗಳ್ನ ಹಂಚ್ಕೊಳ್ಳೋದು, ಏನೋ ಒಂದು ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಇದ್ದೇ ಇರುತ್ತಲ್ವ. ಬಟ್ ಇದಕ್ಕಿದಂಗೆ ನಾನು ಲೈವ್ ನಿಲ್ಲಿಸ್ಬಿಟ್ಟೆ. ತುಂಬ ಜನಕ್ಕೆ ಬೇಜಾರಾಗಿದೆ. ಹಾಗಾಗಿ ತುಂಬ ಜನ ಈಗ ಎಲ್ಲಾದರೂ ನಾನು ಅಪರೂಪಕ್ಕೆ ಸಪೋರ್ಟ್ ಮಾಡೋದಕ್ಕೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆ ಅಲ್ಲಿ ಇಲ್ಲಿ ಚಾನೆಲ್ಗೆ ನಾನು ಲೈವ್ ಸ್ಟ್ರೀಮ್ಗೆ ಹೋದಾಗ ಕೇಳ್ತಾರೆ, ನೀವೇನು ಸಪೋರ್ಟಿಗೆ ಬರಬೇಡಿ, ನೀವು ಲೈವ್ ಮಾಡಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ ಅಂತ. ಬಟ್ ಸಾರಿ, ಎಲ್ರಿಗೂ ಸಾರಿ ಹೇಳ್ತಾ ಇದ್ದೀನಿ ನಾನು. ಏನೋ ಹಿಂಗೆ ಒಂಥರ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಕೆಲವ್ರು ಕೇಳಿದ್ದಾರೆ, ನೀವು ಲೈವ್ ಮಾಡ್ತಿದ್ರಲ್ಲ ಮಾರ್ನಿಂಗು. ನಾನು ಮಾರ್ನಿಂಗ್ 8ಇಂದ 12ವರೆಗೂ ಮಾಡ್ತಿದ್ದೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು, ಟಿಫನ್ ಮಾಡಿಕೊಂಡು, ಪಾತ್ರೆ ತೊಳ್ಕೊಂಡು, ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಓಡಾಡಿಕೊಂಡು ನಾನು ಲೈವ್ ಮಾಡೋದು, ಲೈವ್ ಅಟೆಂಡ್ ಮಾಡೋದು, ಹೀಗೆ ತುಂಬಾ ಬ್ಯುಸಿ ಆಗಿದ್ದೆ. ಸೊ ಆ ಟೈಮಲ್ಲಿ ಏನು ಮಾಡ್ತಿದ್ದೀರಾ ಅಂತಲೇ ನನಗೂ ಗೊತ್ತಾಗ್ತಿಲ್ಲ. ಆ ಟೈಮಲ್ಲಿ ಲೈವ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದೆ. ಬಟ್ ಇವಾಗ ಏನು ಅಂದರೆ, ಇವಾಗ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಲೇಬೇಕು ನಾನು. ಆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಫಸ್ಟು ಅಡುಗೆ ಮನೆ ಎಲ್ಲ ನೀಟ್ ಮಾಡಬೇಕು, ಮತ್ತು ಎಲ್ಲ ರೆಡಿ ಮಾಡ್ಕೋಬೇಕು, ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೋಬೇಕು. ಒಂದು ರೆಸಿಪಿ ಶೂಟ್ ಮಾಡಬೇಕು ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡು, ಅದು ಹೇಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು, ಮತ್ತೆ ಕೂತ್ಕೊಂಡು ಅದನ್ನು ಎಡಿಟ್ ಮಾಡಿ, ವಾಯ್ಸ್ ಓವರ್ ಕೊಟ್ಟು, ಡಿಸ್ಕ್ರಿಪ್ಷನ್, ಸೊ ತುಂಬಾ ಕೆಲಸ ಇರುತ್ತೆ. ಅಂದರೆ ಇವಾಗ ಯೂಟ್ಯೂಬ್ ಚಾನಲ್ ಮಾಡದೇ ಇರೋರು ಸುಮ್ಮನೆ ವೀಡಿಯೋಸ್ ನೋಡ್ತಾರಲ್ಲ, ಅವ್ರಿಗೆ ಅಷ್ಟು ಐಡಿಯಾ ಇರಲ್ಲ. ಅಂದರೆ ಅಷ್ಟು ಯೋಚನೆ ಮಾಡಿರಲ್ಲ. ಫಸ್ಟು ನಾನು ಅಷ್ಟೇ ಒಬ್ಬ ವ್ಯೂವರ್ ಆಗಿ ಸುಮ್ಮನೆ ಇವಾಗ ನಾನು ನೋಡ್ತಿದ್ನಲ್ಲ, ಏನಾದರೂ ರೆಸಿಪೀಸು ಬೇಕು ಅಂದರೆ, ಅಥವಾ ಎಂಟರ್ಟೈನ್ಮೆಂಟ್ಗೆ ಏನಕ್ಕಾದರೂ ಯೂಟ್ಯೂಬ್ ಚಾನಲ್ ನೋಡಿದಾಗ ನಾನು ಅಷ್ಟೊಂದು ಥಿಂಕ್ ಮಾಡೇ ಇರಲಿಲ್ಲ. ಅಯ್ಯೋ ಇದ್ರ ಹಿಂದೆ ಇಷ್ಟೊಂದು ಎಫರ್ಟ್ ಇರುತ್ತಾ ಅಂತ ನಾನು ನಿಜವಾಗ್ಲೂ ಯೋಚನೆ ಮಾಡಿರಲಿಲ್ಲ. ಯಾರು ಆ ಥರ ಕೆಲಸ ಅವರೇ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಅವಾಗ ಅದು ರಿಯಲೈಸ್ ಆಗುತ್ತೆ. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ವೀಡಿಯೋಸ್ ಮಾಡೋದು, ಎಡಿಟ್ ಮಾಡೋದು, ಟೈಮಿಗೆ ಸರಿಯಾಗಿ ಹಾಕೋದು, ಹೀಗೆ ಏನೋ ಒಂದಿರುತ್ತೆ, ಕಮೆಂಟ್ಸ್ ಓದೋದು, ಅದಕ್ಕೆ ರಿಪ್ಲೈ ಕೊಡೋದು, ಹೆಂಗೋ ಒಂದು ಎಂಗೇಜ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಲೈವಿಗೆ ಬಂದಿಲ್ಲ ಅಷ್ಟೇ, ಇನ್ನೇನಿಲ್ಲ. ಮತ್ತು ಸುಮಾರು ಜನಕ್ಕೆ ಗೊತ್ತಿದೆ ಈ ವಿಷಯ, ಇನ್ನು ಸುಮಾರು ಜನಕ್ಕೆ ಗೊತ್ತಿಲ್ಲ. ನಂದು ಇನ್ನೊಂದು ಚಾನಲ್ ಇದೆ ಇಂಗ್ಲೀಷಲ್ಲಿ, ಒಂದು ಚಾನಲು. ಅದಂತೂ ಫಸ್ಟ್ ನಾನು ಅದನ್ನೇ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ 2020 ಡಿಸೆಂಬರಲ್ಲಿ ಅನಿಸುತ್ತೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಹಾಕಿದ್ದೆ, ಮೋಟಿವೇಶ್ನಲ್ ವೀಡಿಯೋಸು. ಮತ್ತು ಯಾಕೋ ಸೋಷಿಯಲ್ ಮೀಡಿಯಾ ಬೇಡ ಅನ್ನಿಸ್ಬಿಟ್ಟು ಆ ವೀಡಿಯೋಸ್ ಕೂಡ ಡಿಲೀಟ್ ಮಾಡಿಬಿಟ್ಟೆ. ಯೂಟ್ಯೂಬ್ ಬಗ್ಗೆ ಅಷ್ಟು ನಾಲೆಜು ನನಗಿರಲಿಲ್ಲ, ಅಂದರೆ ನಾನೇನು ಅಷ್ಟು ತಿಳ್ಕೊಳಕ್ಕೆ ಹೋಗಿರಲಿಲ್ಲ. ಆಮೇಲೆ ಸಡನ್ನಾಗಿ ನಾನು ಆ್ಯಕ್ಚುಲಿ ಫುಲ್ ಟೈಮ್ ಜಾಬ್ ಮಾಡ್ತಿದ್ದೆ.
ಏನಾಯಿತು, ಲೈಕ್ ಲಾಸ್ಟ್ ಅಂದರೆ ಈ ವರ್ಷ ಜನ್ವರಿಲಿ ಡಿಸೈಡ್ ಮಾಡಿದೆ ಫೈನಲಿ ಮಾಡೇ ಬಿಡೋಣ, ನೋಡೋಣ ಏನು ಲಕ್ ಇದೆಯಾ ನೋಡೋಣ, ಏನೋ ಒಂದು ಮಾಡಬೇಕಲ್ಲ, ಮಾಡೋಣ ಯೂಟ್ಯೂಬು ಅಂತ ಇದನ್ನು ಸ್ಟಾರ್ಟ್ ಮಾಡಿದೆ. ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ವೀಣಾ ಫುಡ್ಡಿ ಸ್ಟುಡಿಯೋ ಅಂತ ಇತ್ತು. ನಂತರ ಅದನ್ನು ನಿಮ್ಗೆ ಗೊತ್ತಿರೋ ಹಾಗೆ ಈಗ ವೀಣಾ ಮಹೇಂದ್ರ ಬ್ಲಾಗ್ಸ್ ಆಗಿದೆ. ಸೊ ಬ್ಲಾಗ್ಸ್ ಜೊತೆಗೆ ರೆಸಿಪೀಸ್ ಕೂಡ ಹಾಕೋಣ ಅಂತ ಒಂದು ಇಂಟ್ರೆಸ್ಟ್ ಬಂದು ಈ ಥರ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಹಳೆ ಚಾನಲ್ ಅಂದರೆ ಫಸ್ಟ್ ಯಾವ್ದು ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಲಿವ್ ವಿತ್ ಲೈಫ್ ಅಂತ ಆ ಚಾನಲ್ ಮಾಡಿದ್ದು. ಅಲ್ಲೊಂದು ಸ್ವಲ್ಪ ವೀಡಿಯೋಸ್ ಹಾಕ್ಬಿಟ್ಟು ಬಿಟ್ಬಿಟ್ಟೆ, ಮತ್ತೆ ಡಿಲೀಟ್ ಮಾಡಿದೆ. ಮತ್ತು ಈಗ 2025 ಜನ್ವರಿಲಿ ಈ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅದನ್ನು ರೀಸ್ಟಾರ್ಟ್ ಮಾಡಿಕೊಂಡೆ. ಅದರಲ್ಲೂ ಸ್ವಲ್ಪ ವೀಡಿಯೋಸ್ ಹಾಕ್ಕೊಂಡು ಬಂದೆ, ಶಾರ್ಟ್ಸ್ ಹಾಕ್ತೆ, ಮತ್ತು ಮೋಟಿವೇಶ್ನಲ್ ವೀಡಿಯೋಸ್ ಹಾಕ್ತೆ, ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸು. ಸೊ ನನಗೂ ಸ್ವಲ್ಪ ತುಂಬಾ ಗೊಂದಲ ಇತ್ತು, ಯಾಕೆಂದರೆ ನನಗೆ ಏನೇನೋ ಹಂಚ್ಕೋಬೇಕು ಅಂತ ಆಸೆ ಆ ಚಾನಲಲ್ಲಿ. ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸು, ಮಾರ್ಕೆಟಿಂಗ್ ಸ್ಕಿಲ್ಸು, ಹ್ಯೂಮನ್ ರಿಸೋರ್ಸಸ್ಸು, ಮತ್ತು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟು ಎಲ್ಲ ಏನೋ ಒಂಥರ ಗೊಂದಲ ಇತ್ತು. ಆವಾಗವಾಗ ರೀನೇಮ್ ಮಾಡ್ಕೊತಾನೆ ಬಂದೆ. ಫಸ್ಟ್ ಹೇಳ್ದಂಗೆ ಲಿವ್ ವಿತ್ ಲೈಫ್ ಅಂತ ಮಾಡಿದೆ, ಲೈಫ್ ಸ್ಕಿಲ್ಸ್ ಮಾತ್ರ ಮಾತಾಡೋಣ ಅದ್ರ ಬಗ್ಗೆ ಅಂತ. ಮತ್ತು ಮಿಸಸ್ ಮಹೇಂದ್ರ ಟಾಕ್ಸ್ ಅಂತ ರೀನೇಮ್ ಮಾಡಿದೆ, ಮತ್ತು ಮಿಸಸ್ ಮಾಹೀಸ್ ಕ್ರಿಯೇಟಿವ್ ಕಾರ್ನರ್ ಅಂತ ಮಾಡಿದೆ, ಮತ್ತು ವೀಣಾ ಮಹೇಂದ್ರ ಅಕಾಡೆಮಿ ಅಂತ ಮಾಡಿದೆ. ಇತ್ತೀಚೆಗೆ ವೀಣಾ VM ಲರ್ನ್ ಹಬ್ ಅಂತ ಮಾಡಿದೆ. ಬಟ್ ಯಾಕೋ ನನಗೆ ಯಾವುದೂ ಸರಿ ಬರ್ತಾ ಇಲ್ಲ. ನನಗೇನು ಅನ್ನಿಸ್ತು, ಇಲ್ಲ ಲೈಫ್ ಸ್ಕಿಲ್ಸ್ ಬಗ್ಗೆ ಅದು ತುಂಬ ವಾಸ್ಟ್ ಸಬ್ಜೆಕ್ಟು. ಲೈಫ್ ಸ್ಕಿಲ್ಸ್ ಅನ್ನೋದೊಂದು ತುಂಬ ವಾಸ್ಟ್, ತುಂಬ ಎಷ್ಟು ಬೇಕಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಸೊ ಅದು ತುಂಬ ವಾಸ್ಟ್ ಸಬ್ಜೆಕ್ಟು ಅನ್ನಿಸ್ಬಿಟ್ಟು ಇವಾಗ ಲೈಫ್ ಸ್ಕಿಲ್ಸ್ ಬಗ್ಗೆನೇ ಮಾತಾಡೋಣ ಅಂತ ಇದ್ದೀನಿ. ಮತ್ತು ಅದು ಬರೀ ಇಂಗ್ಲೀಷಿಗೆ ಸೀಮಿತ ಇರಲ್ಲ, ಕನ್ನಡದಲ್ಲೂ ಕೆಲವು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಆಸೆ ಆಗ್ತಾಯಿದೆ. ಅದಕ್ಕಾಗಿ ನಾನು ಆ ಚಾನಲ್ನ ವೀಣಾ ಮಹೇಂದ್ರ ಅಂತ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ನನ್ನ ಹ್ಯಾಂಡಲ್ ನೇಮು ವೀಣಾ ಮಹೇಂದ್ರ ಬಾಬು ಅಂತ ಅದೇ ಸಿಕ್ಕಿದ್ದು ನನಗೆ, ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿಕೊಂಡೆ. ಸೊ ನನ್ನ ಚಾನಲ್ ಹೆಸರು ಬಂದು ವೀಣಾ ಮಹೇಂದ್ರ. ಸೊ ನಿಮ್ಗೆ ಏನಾದರೂ ಮೋಟಿವೇಶ್ನಲ್ಲು ಅಥವಾ ಲೈಫ್ ಸ್ಕಿಲ್ಸ್ ಈ ಥರ ಏನಾದರೂ ಇಂಗ್ಲೀಷಲ್ಲಿ, ಅದೇ ನಾನು ಹೇಳ್ದಂಗೆ ಕನ್ನಡದಲ್ಲೂ ಹಾಕ್ಕೊಂಡು ಬರ್ತೀನಿ ಇನ್ಮೇಲೆ. ಸೊ ರೆಗ್ಯುಲರ್ ಆಗಿ ಈ ಚಾನಲ್ಗೆ ಹೇಗೆ ಪ್ರೋತ್ಸಾಹ ಕೊಡ್ತಿದ್ದೀರೋ ಅದನ್ನು ಕೂಡ ಹಾಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಿಮ್ಗೆ ಒಂದು ಒಳ್ಳೆಯ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನು ಅಂದರೆ ಚಿಕನ್ನು ಮತ್ತು ಎಗ್ಗು ಹಾಗೆ ನೂಡಲ್ಸು. ಸೊ ಚಿಕನ್ ಎಗ್ ನೂಡಲ್ಸ್ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ವೀಟ್ ನೂಡಲ್ಸಲ್ಲೇ ಮಾಡಿ ತೋರಿಸ್ತೀನಿ. ಸೊ ತಕ್ಕ ಮಟ್ಟಿಗೆ ಹೆಲ್ತಿ. ಯಾವಾಗಲೂ ನಾವು ಬರೀ ಹೆಲ್ತಿ ಫುಡ್ಡು ತಿನ್ನೋದು ಕಷ್ಟನೇ ಈ ಕಾಲದಲ್ಲಿ. ಇರೋದರಲ್ಲಿ ಏನೋ ಒಂದು ಟೇಸ್ಟಿಯಾಗಿ ಸ್ವಲ್ಪ ಹೆಲ್ತಿಯಾಗಿ ಮಾಡಿಕೊಂಡು ತಿನ್ಬೋದು. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಮಕ್ಕಳಿಗೆ ಇಷ್ಟವಾಗಿರೋಂಥ, ಮಕ್ಕಳಿಗೇನು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಅದು ಅಪರೂಪಕ್ಕೆ. ಇವಾಗ ಮುಂಚೆಲ್ಲ ನಾವು ಹೊರಗಡೆ ಹೋಗುವಾಗ ಅದನ್ನು ತಿನ್ನಬೇಕು ಅಂದರೆ ಒಂಥರ ಖುಷಿ ಆಗ್ತಿತ್ತು, ಒಂದು ಸ್ವಲ್ಪ ಹೆಂಗಾಗಿದ್ದಾಗ. ಇವಾಗೇನು ಆ ಥರ ಏನಿಲ್ಲ. ಇವಾಗ ಮನೇಲೇ ಮಾಡಿಕೊಂಡೆಲ್ಲ ತಿಂತೀನಿ ನಾನು. ಅಂದರೆ ನಮ್ಮ ಮನೆಯವ್ರಿಗೂ ಮಾಡಿಬಿಟ್ಟು ನಾನು ಕೂಡ ಎಂಜಾಯ್ ಮಾಡ್ತೀನಿ. ಫುಡ್ಡಿನೇ ನಾನು. ಅದಕ್ಕೆ ಫಸ್ಟು ನನ್ನ ಚಾನಲ್ ಹೆಸರು ವೀಣಾ ಫುಡ್ಡಿ ಸ್ಟುಡಿಯೋ ಅಂತಲೇ ಇಟ್ಟಿದ್ದು. ಬಟ್ ವ್ಲಾಗ್ಸಲ್ಲೂ ಇಂಟ್ರೆಸ್ಟ್ ಇರೋದ್ರಿಂದ ಅದನ್ನು ರೀನೇಮ್ ಮಾಡಿದೆ, ಇಲ್ಲಾಂದರೆ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೆ. ಸೊ ಹಾಗಾಗಿ ಬನ್ನಿ ಇವತ್ತು ಇನ್ನೆಷ್ಟು ಅಂತ ಮಾತಾಡೋದು. ಬನ್ನಿ ರೆಸಿಪಿ ನೋಡಿಕೊಂಡು ಬರೋಣ. ಸಿಂಪಲಾಗಿ ಈಸಿಯಾಗಿ ತೋರಿಸ್ತೀನಿ, ಸ್ಟೆಪ್ ವೈಸ್ ತೋರಿಸ್ಬಿಡ್ತೀನಿ, ಫಾಲೋ ಮಾಡಿ. ಈಸಿ ಇದೆ ಪ್ರೋಸೆಸ್ಸು. ಸೊ ಲೆಟ್ಸ್ ಸ್ಟಾರ್ಟ್ ಕುಕ್ಕಿಂಗ್. ವೀಟ್ ನೂಡಲ್ಸ್ ಯಾವುದಾದ್ರೂ ಪರವಾಗಿಲ್ಲ, ತೊಗೋಬೋದು. ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಇಲ್ಲಿ. ಹಾಗೆಯೇ ಒಂದು 100 to 150 ಗ್ರಾಮ್ಸು ಬೋನ್ಲೆಸ್ ಚಿಕನ್, ಮತ್ತು ಒಂದು 3 to 4 ಮೊಟ್ಟೆ, ಹಾಗೆಯೇ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಇವೆರಡೂ ತೊಗೊಂಡಿದ್ದೀನಿ. ಇನ್ನೂ ಬೇಕಾದರೆ ಕೆಲವು ತರಕಾರಿಗಳು ಹಾಕ್ಕೋಬೋದು, ಅಂದರೆ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಪೀಸಸ್ಸು, ಹಾಗೆಯೇ ಚಿಲ್ಲಿ ಪೀಸಸ್ ಅಂದರೆ ಗ್ರೀನ್ ಚಿಲ್ಲಿ ಪೀಸಸ್ಸು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಚಿಕನ್ನ ಚೆನ್ನಾಗಿ ತೊಳೆದು ಅದನ್ನು ಸಣ್ಣ ಪೀಸಸ್ ಆಗಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು
1 ಸ್ಪೂನು ಕಾರ್ನ್‌ಫ್ಲೋರು, ಹಾಗೆಯೇ 1 ಸ್ಪೂನ್ ಮೈದಾ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡೆ. ಅದೇನು ಮ್ಯಾರಿನೇಟ್ ಅವಶ್ಯಕತೆ ಇಲ್ಲ. ಇವಾಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರುವ ಹಸಿಮೆಣಸಿನ್ಕಾಯಿ, ಹಾಗೆಯೇ ಸಣ್ಣಗೆ ಹೆಚ್ಚಿಟ್ಕೊಂಡಿರುವ ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವ ಕ್ಯಾರೆಟ್ಸು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಮತ್ತು ಕಟ್ ಮಾಡಿಟ್ಕೊಂಡಿರೋ ಕ್ಯಾಬೇಜು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಸಾಕು, ಒಂದು 50 ಗ್ರಾಮ್ಸ್ ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ನಾವು ಚಿಕನ್ನು ಮತ್ತು ಎಗ್ ಕೂಡ ಸೇರಿಸ್ಕೊಳ್ಳೋದ್ರಿಂದ ಇದನ್ನು ಲೈಟಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಲಿಡ್ ಕವರ್ ಮಾಡಿ ಈ ಥರ ಬೇಯಿಸ್ಕೊಂಡ್ರೆ ಸಾಕು. ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಪ್ಯಾನ್ನ ಒಲೆ ಮೇಲಿಟ್ಟು 1 ಸ್ಪೂನು ಎಣ್ಣೆ ಸೇರಿಸ್ಕೊಂಡು ನಾವು ಕಲಸಿಟ್ಟಿದ್ವಲ್ಲ ಚಿಕನ್ನು, ಅದನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಗೆ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಒಂದ್ಸತಿ ಹೀಗೆ ಲೈಟಾಗಿ ಫ್ರೈ ಮಾಡಿದ್ಮೇಲೆ ನಾವು ಅದನ್ನು ಮತ್ತೆ ಲಿಡ್ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ಸೊ ಅದು ಬೆಂದಮೇಲೆ ಮತ್ತೆ ಎಗ್ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ಲೋ ಫ್ಲೇಮಲ್ಲಿ. ಇವಾಗ ತೆಗೆದು ಅದನ್ನು ಕೂಡ ಇದೇ ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಮತ್ತು ಇದೇ ಪ್ಯಾನ್ಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 3 ಮೊಟ್ಟೆ ಹೊಡೆದು ಹಾಕ್ಕೋತಾ ಇದ್ದೀನಿ. ಅದನ್ನು ಕೂಡ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಒಂದು ಚಿಟಿಕೆ ಉಪ್ಪು ಸೇರಿಸ್ಕೊಂಡು ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಪೆಪ್ಪರ್ ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಮತ್ತು ಅದೇ ರೀತಿ ನಾವು ಹೇಗೆ ತರಕಾರಿ ಚಿಕನ್ ಎಲ್ಲ ತೆಗೆದಿಟ್ಕೊಂಡ್ವೋ ಹಾಗೆಯೇ ಅದೇ ಪ್ಲೇಟ್ಗೆ ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ನೂಡಲ್ಸ್ ಬೇಯಿಸ್ಕೊಳ್ಳೋಣ. ನೂಡಲ್ಸ್ ಬೇಯೋದಕ್ಕೆ ಒಂದು ಅಗಲವಾದ ಬಾಣಲೆ ಇಟ್ಕೊಂಡು ನೀರು ಕಾಯಿಸ್ಕೊಂಡಿದ್ದೀನಿ. ನೀರು ಕಾಯಿಸ್ಕೊಂಡು ಆ ನೂಡಲ್ಸ್ನ ಅದಕ್ಕೆ ಹಾಕಿ ಬೇಕಾದರೆ ಒಂದು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷ ಗೊತ್ತಾಗುತ್ತೆ, ಅದು ತುಂಬ ಮೆತ್ತಗಾಗೋವರೆಗೂ ಬೇಯಿಸ್ಕೋಬಾರ್ದು. ಒಂದು ಹದ ಗೊತ್ತಾಗುತ್ತೆ ನಿಮಗೆ ತೆಗೆದು ನೋಡಿದ್ರೆ. ಮತ್ತು ಸೊಪ್ಪು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಸೋಸ್ಕೊಂಡು ಮೇಲೆ ತಣ್ಣೀರು ಸುರಿದು ಎಲ್ಲ ನೀರು ಹೋಗೋವರೆಗೂ ಹಾಗೆ ಇಟ್ಬಿಡಿ. ಈಗ ಮತ್ತೆ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಫಸ್ಟು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್, ಅದು ಹಾಗೆಯೇ ಚಿಕನ್ನು ಮತ್ತು ಎಗ್ಗು, ಈ 3 ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ನಾವು ಇದೆಲ್ಲನೂ ಫ್ರೈ ಮಾಡೋವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡಿರೋದು, ಹಾಗಾಗಿ ನೋಡಿಕೊಂಡು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಉಪ್ಪು ಸೇರಿಸ್ಕೋಬೇಕಾಗತ್ತೆ. ಹಾಗೆಯೇ ಏಕೆಂದರೆ ಸೋಯಾ ಸಾಸಲ್ಲೂ ಉಪ್ಪಿನ ಅಂಶ ಇರುತ್ತೆ. ಈ ಸೋಯಾ ಸಾಸನ್ನು 1-2 ಸ್ಪೂನು ಸೇರಿಸ್ಕೊಂಡು ಮತ್ತೆ ಕ್ಲೀನಾಗಿ ಎಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನೀರೆಲ್ಲ ಸೋಸ್ಕೊಂಡಿದ್ದೀವಲ್ಲ ಈ ನೂಡಲ್ಸಿಂದ, ಸೊ ಇವಾಗ ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಒಂಚೂರು ಫ್ರೈ ಮಾಡ್ಕೋಬೇಕು, ಬಿಸಿ ಆಗಬೇಕಲ್ಲ ಅದು. ಸೊ ನೀಟಾಗಿ ಸ್ವಲ್ಪ ಕಲಿಸ್ಕೋಬೇಕಾಗತ್ತೆ ಎಲ್ಲ ಬೆರೆಯೋ ಹಾಗೆ. ಅಷ್ಟೇ, ರೆಡಿನೇ ಆಗೋಯ್ತು ನೋಡಿ. ಇದು ರೆಸ್ಟೋರೆಂಟ್ ಸ್ಟೈಲ್ ನೂಡಲ್ಸ್, ಅಂದರೆ ಚಿಕನ್ನು ಮತ್ತು ಎಗ್ ಜೊತೆ ಫ್ರೈಡ್ ನೂಡಲ್ಸು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವಾಗಾದರೂ ಅಪರೂಪಕ್ಕೆ ಒಂದ್ಸತಿ, ಸಂಡೇಸು, 15 ಡೇಸ್ಗೆ ಒಂದ್ಸತಿನೋ ಮಂತ್ಲಿ ಒಂದ್ಸತಿನೋ ಮಾಡಿಕೊಡ್ಬೋದು.